ಶ್ರೀಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಕಳೆದ ಸೃಷ್ಟಿ ಸಂಧಿಯಲ್ಲಿ ಭಗವಂತನ ಸೃಷ್ಟಿಯ ಮಹಿಮೆಯನ್ನು ರಾಜರು ಅನುಸಂಧಾನ ಮಾಡ್ತಾ ಬರ್ತಾರೆ. ಅದನ್ನು ನಾವು ಅನುಸಂಧಾನ ಮಾಡಿದ್ವಿ, ಸೃಷ್ಟಿ ಹ್ಯಾಕ್ ಚಿಂತನೆ ಮಾಡಬೇಕು ಅಂತ. ಕೊನೆಯ ಸಂಧಿ ಸ್ಥಿತಿ ಸಂಧಿ. ಈ ಸ್ಥಿತಿ ಸಂಧಿಯಲ್ಲಿ ಭಗವಂತನ ಸೃಷ್ಟಿಕರ್ತೃತ್ವವನ್ನು ಪ್ರತಿಯೊಬ್ಬರೂ ಕೂಡ ಚಿಂತನೆ ಮಾಡಲಿ ಅಂತಾರೆ. ವೈಕುಂಠ ವರ್ಣನೆಯಲ್ಲಿ ಕೊನೆಗೊಳ್ಳುವ ಸಂಧಿ ಸ್ಥಿತಿ ಸಂಧಿ. ಆಶ್ಚರ್ಯ ಆಗ್ತದೆ. ಪ್ರತಿಯೊಬ್ಬರೂ ಹೇಳೋದು ಸೃಷ್ಟಿ, ಆಮೇಲೆ ಸ್ಥಿತಿ, ಆಮೇಲೆ ಲಯ, ಹೀಗೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಹೇಳೋರು. ಆದರೆ ರಾಜರು ಅದನ್ನು ವ್ಯುತ್ಕ್ರಮದಿಂದ ಹೇಳಿದ್ದಾರೆ, ಕ್ರಮ ವ್ಯತ್ಯಾಸ ಮಾಡಿದ್ದಾರೆ. ಕಾರಣ ಏನು ಅಂದರೆ, ನಾವು ಈಗಿರೋದು ಸ್ಥಿತಿ ಕಾಲ. ಹಾಗಾಗಿ ಸ್ಥಿತಿ ಕಾಲದಲ್ಲಿ ಭಗವಂತನ ಸ್ಥಿತಿಯ ಮಹಿಮೆಯನ್ನು ಅನುಸಂಧಾನ ಮಾಡಲಿ ಅನ್ನೋದು ಅವರ ಉದ್ದೇಶ. ಆ ರೀತಿ ಅವರ ಚಿಂತನೆಯನ್ನು ನಾವು ಕೂಡ ಅನುಸರಣೆ ಮಾಡಬೇಕು ಉಪಾಸನೆ ಮಾಡುವಾಗ. ಹಾಗಾಗಿ ಸ್ಥಿತಿ ಸಂಧಿಯ ಮಹಿಮೆಯನ್ನು ಇಲ್ಲಿ ಹೇಳುವಾಗ ನೀಲ ನಿರ್ಮಲ ಗಾತ್ರ, ನಿರುಪಮ ಚರಿತ್ರ, ಮೂಲ ಕಾರಣ ಮುಕ್ತರೊಡೆಯ, ಪಾಲಸಾಗರ ಶಯನ, ಪಂಕಜ ನಾಭನೇ, ಪಾಲಿಸೋ ಪರಮ ಪಾವನನೇ ಅಂತಾರೆ ರಾಜರು. ಇದು ಒಂದು ಪುರಾಣ ಶ್ಲೋಕವನ್ನು ನಮಗೆ ಅನುಸಂಧಾನ ಮಾಡಿಸಿ ತಿಳಿಸ್ಲಿಕ್ಕೆ ಬಂದದ್ದು. ನೀಲ ನಿರ್ಮಲ ಗಾತ್ರನಾದಂತಹ, ಅಸದೃಶ ಚರಿತ್ರನಾದಂತಹ, ಎಲ್ಲದಕ್ಕೂ ಮೂಲ ಕಾರಣನಾದಂತಹ ನಾರಾಯಣ, ಅವನು ಪಾಲಸಾಗರ ಶಯನ, ಕ್ಷೀರಸಾಗರದಲ್ಲಿ ಶಯನ ಮಲಗಿರ್ತಾನೆ. ಅಂಥ ಪಂಕಜನಾಭ, ನೀನು ನಮ್ಮನ್ನು ಪಾಲಿಸು ಅಂತ ಪ್ರಾರ್ಥನೆ ಮಾಡ್ತಾ ಬರ್ತಾರೆ. ಮೂಲ ಕಾರಣ ಅಂತಂದರೆ ಇವನಿಗೆ ಮತ್ತೊಂದು ಕಾರಣ ಯಾವುದೂ ಇಲ್ಲ, ಅವನೇ ಎಲ್ಲದಕ್ಕೂ ಮೂಲ ಅನ್ನೋ ಅರ್ಥದಲ್ಲಿ ಮೂಲ ಕಾರಣ ಅಂತ ಚಿಂತನೆ ಮಾಡಿದ್ದಾರೆ. ಭಗವಂತನ ಈ ಮಹಿಮೆ ಅದ್ಭುತವಾದದ್ದು. ನೀಲವರ್ಣನಾದವನು ಯಾರು? ಅನಿರುದ್ಧ ರೂಪಿ ಪರಮಾತ್ಮ. ಅನಿರುದ್ಧ ಎಲ್ಲರನ್ನ ಸ್ಥಿತಿ ಮಾಡ್ತಾನೆ ಅಂದರೆ ಪಾಲನೆ ಪೋಷಣೆ ಮಾಡ್ತಾನೆ ಅಂತ ಅರ್ಥ. ಸ್ಥಿತಿ ಅಂದರೆ ಪಾಲನ ಪೋಷಣೆ. ಸ್ಥಿತಿ ಅಂದರೆ ಎಲ್ಲರನ್ನ ನಿಲ್ಲಿಸ್ತಾನೆ ಅಂತ ಅರ್ಥ ಅಲ್ಲ. ಅವರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟು, ಅವರು ತಮ್ಮ ಪುಣ್ಯ ಪಾಪಗಳಿಗೆ ಏನೆಲ್ಲ ಅನುಭವಿಸಬೇಕೋ ಅವುಗಳನ್ನು ಅನುಭವಿಸ್ಲಿಕ್ಕೆ ಬೇಕಾದ ವಸ್ತುಗಳನ್ನು ಒದಗಿಸಿ ಅವರನ್ನು ಪರಮಾತ್ಮ ಪಾಲನೆ ಮಾಡ್ತಾನೆ. ಇದೇ ಸ್ಥಿತಿ ಮಾಡೋದು ಅಂದರೆ ಅರ್ಥ. ಇದು ಅನಿರುದ್ಧ ರೂಪದಿಂದ ನಡೆಸೋ ಕ್ರಿಯೆ. ಹಿಂದೆ ಹೇಳಿದ್ದೇನಿದೆ ಅಲ್ಲ, ಸಂಹಾರಕ್ಕಾಗಿ ಅಂತ ಸಂಕರ್ಷಣ ರೂಪ ಪರಮಾತ್ಮನೇ ಅಭಿವ್ಯಕ್ತಿಗೊಳಿಸಿದ್ದು. ಸೃಷ್ಟಿಗಾಗಿ ಅಂತ ಪ್ರದ್ಯುಮ್ನ ರೂಪ, ಸ್ಥಿತಿಗಾಗಿ ಅಂತ ಹೇಳೇನೆ ಪರಮಾತ್ಮನ ಅನಿರುದ್ಧ ರೂಪ ಅಂತ ಅರ್ಥ. ಕಂಜ ಕಂಬು ಚಕ್ರ ಕೌಮೋದಕಿ ಹಸ್ತ, ಮಂಜುಳ ಮೂರ್ತಿ ಮಾ ರಮಣ, ಕುಂಜರ ಭಯಹಾರಿ ಕುಜನ ಸಂಹಾರಿ, ನಿರಂಜನ ರಕ್ಷಿಸೋ ಜಗವಾ ಅಂತ ವ್ಯಾಖ್ಯಾನ ಮಾಡ್ತಾರೆ. ಅನಿರುದ್ಧ ರೂಪವನ್ನು ನಮ್ಮ ಹೃದಯದಲ್ಲಿ ನಾವು ಹೇಗೆ ಚಿಂತಿಸಬೇಕು ಅಂದರೆ, ಕಂಜ ಕಂಬು ಚಕ್ರ ಕೌಮೋದಕಿ ಹಸ್ತ ಅಂತಾರೆ. ಚಕ್ರ, ಶಂಖ, ಗದಾ, ಪದ್ಮ, ಈ ನಾಲ್ಕನ್ನು ಪರಮಾತ್ಮ ಧರಿಸಿದ್ದಾನೆ. ನಿರ್ಮಲವಾದ ಸುಂದರವಾದ ರೂಪ. ಕಂಜನ ಸಂಹಾರಿ, ಕುಂಜರ ಭಯಹಾರಿ ಅಂತಾರೆ ರಾಜರು. ಕುಂಜನ ಭಯಹಾರಿ, ಕುಂಜರ ಅಂದರೆ ಆನೆ,
ಗಜೇಂದ್ರನ ಭಯವನ್ನು ಹೇಗೆ ಪರಿಹರಿಸಿದ್ನೋ ಹಾಗೆ ನಮ್ಮೊಳಗಿರುವಂತಹ ಭಯವನ್ನು, ಸಂಸಾರದ ಭಯವನ್ನು ಪರಿಹರಿಸ್ತಾನೆ ಅಂತ ಚಿಂತನೆ ಮಾಡಬೇಕಂತೆ. ಕುಜನ ಸಂಹಾರಿ ನಿರಂಜನ ರಕ್ಷಿಸೋ ಜಗವ. ರಕ್ಷಿಸೋ ಜಗವ ಅಂತ ಹೇಳಿದ್ರಿಂದಲೂ ಕೂಡ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಅನುಸಂಧಾನ ಮಾಡಿಸ್ತಾರೆ. ಸುದರ್ಶನ ಚಕ್ರವನ್ನು ವಿಶೇಷವಾಗಿ ಅನುಸಂಧಾನ ಮಾಡಬೇಕು ಅಂತ ಅನ್ನೋದು ಈ ಸಂಧಿಯಲ್ಲಿ ಬರ್ತದೆ. ಸುದರ್ಶನ ಚಕ್ರ ಏನು ದೇವರ ಕೈಯಲ್ಲಿದೆ, ಅದು ಅಪೂರ್ವವಾದಂಥ ಚಕ್ರ. ಸುದರ್ಶನ ಮಹಾಜ್ವಾಲ, ಕೋಟಿ ಸೂರ್ಯ ಸಮಪ್ರಭ ಅಂತ ಕೇಳ್ತೇವೆ ನಾವು. ಸೂರ್ಯ ಕೋಟಿ ಸೂರ್ಯರಷ್ಟು ಪ್ರಭೆ ಇದೆ ಅಂತದು. ಅದು ನಮ್ಮ ಅಜ್ಞಾನದ ಕತ್ತಲೆಯನ್ನು ಕಳೆದು ಜ್ಞಾನವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇವೆ. ಈ ಸಂಧಿಯಲ್ಲಿ ರಾಜರು ಕೂಡ ಭಗವಂತನ ರಕ್ಷಣೆಯನ್ನು ಚಿಂತನೆ ಮಾಡುವಾಗ ಆ ಸುದರ್ಶನ ಚಕ್ರವನ್ನು ವಿಶೇಷವಾಗಿ ಚಿಂತಿಸ್ರಿ ಅಂತಾರೆ. ಸ್ಥಿತಿ ಕಾಲವನ್ನು ವರ್ಣನೆ ಮಾಡಲಿಕ್ಕೆ ಹೊರಟ ರಾಜರು, ಸ್ಥಿತಿಯ ಮಹಿಮೆಯನ್ನು ಹೇಳಲಿಕ್ಕೆ ಹೊರಟಂಥ ರಾಜರು ಇಲ್ಲಿ ಹೇಳುವಾಗ ವೇದಾರ್ಥವನ್ನು ವ್ಯಾಖ್ಯಾನ ಮಾಡ್ತಾರೆ. ಯಾವ ವೇದಾರ್ಥ ಅಂದರೆ ಪವಿತ್ರಂತೆ ವಿತತಂ ಬ್ರಹ್ಮಣಸ್ಪತೆ ಪ್ರಭುರ್ಗಾತ್ರಾಣಿ ಪರ್ಯೇಷಿ ವಿಶ್ವತಾಹ. ಈ ವೇದಾರ್ಥವನ್ನು ವಿಶೇಷವಾಗಿ ವ್ಯಾಖ್ಯಾನ ಮಾಡಿಬಿಡ್ತಾರೆ. ಅವರ ಕಾಲದಲ್ಲಿ ಒಂದಿಷ್ಟು ಬೇರೆ ಬೇರೆ ವಾದಗಳು ಕೂಡ ಬಂದಿತ್ತು. ಅಂದರೆ ಭಗವಂತನ ಶಂಖ, ಚಕ್ರ, ಊರ್ಧ್ವಪುಂಡ್ರಗಳ ಧಾರಣೆ ಇವುಗಳ ಬಗ್ಗೆ ಒಂದು ದೊಡ್ಡ ಚರ್ಚೆ ಇತ್ತಂತೆ. ಅದಕ್ಕೆ ರಾಜರು ಈ ಸಂಧಿಯಲ್ಲಿ ಅವರ ಕಾಲದಲ್ಲಿ ಮಾಡಿದಂಥ ಏನೆಲ್ಲ ವಾದಗಳಲ್ಲಿ ವಿಷಯಗಳು ಬಂದಿತ್ತೋ ಅದನ್ನು ಸಂಗ್ರಹಿಸಿ ವೇದದ ಆಧಾರದ ಮೂಲಕವಾಗಿ ಶಂಖಚಕ್ರಗಳನ್ನು ಪ್ರತಿಯೊಬ್ಬರೂ ಧಾರಣೆ ಮಾಡಬೇಕು ಅನ್ನೋದನ್ನು ಸಮರ್ಥನೆ ಮಾಡ್ತಾರೆ. ಇದು ಈ ವಿಶೇಷವಾಗಿ ಇಲ್ಲಿ ನಮಗೆ ಕಂಡು ಬರ್ತದೆ. ಅವರು ವ್ಯಾಖ್ಯಾನ ಮಾಡೋ ಶೈಲಿ ಬಹಳ ಅದ್ಭುತ. ಊರ್ಧ್ವಪುಂಡ್ರ ಧಾರಣೆ ಮಾಡಬೇಕು, ಶಂಖಚಕ್ರಗಳನ್ನು ಧಾರಣೆ ಮಾಡಬೇಕು, ಇದು ಎಲ್ಲಿದೆ ಅಂತ ಪ್ರಶ್ನೆ. ಇದಕ್ಕೆ ರಾಜರು ಕೊಡೋ ಆಧಾರ ಇದೇ ವೇದ ಮಂತ್ರ, ಪವಿತ್ರಂತೆ ವಿತತಂ ಬ್ರಹ್ಮಣಸ್ಪತೆ. ಇಲ್ಲಿ ಪವಿತ್ರ ಅಂತ ಶಬ್ದ ಇದೆ. ಈ ಪವಿತ್ರ ಶಬ್ದವನ್ನು ರಾಜರು ವ್ಯಾಖ್ಯಾನ ಮಾಡಿದ್ದಾರೆ ಸುದರ್ಶನ ಚಕ್ರ ಅಂತ. ಇದು ಬಹಳ ಜನಗಳಿಗೆ ಗೊತ್ತಿಲ್ಲ. ವೇದ ತಿಳಿದ ಎಷ್ಟೋ ವಿದ್ವಾಂಸರಿಗೂ ಗೊತ್ತಿರಲಿಲ್ಲ. ಕೆಲವರು ಪವಿತ್ರ ಅಂದ್ರೆ ತಿಳಿದದ್ದೇನು ಅಂದರೆ ದರ್ಬೆಯಿಂದ ಮಾಡುವಂತಹ ಒಂದು ಶ್ರಾದ್ದಗಳಲ್ಲಿ ಅಥವಾ ಯಜ್ಞಯಾಗಾದಿಗಳಲ್ಲಿ ಉಪಯೋಗಿಸುವಂತಹ ಪವಿತ್ರ ಅಂತ ಭಾವಿಸಿದ್ದಾರೆ. ಅದು ಪವಿತ್ರವೇ. ಆದರೆ ನಿಜವಾಗಲೂ ಪವಿತ್ರ ಶಬ್ದದ ಅರ್ಥ ಸುದರ್ಶನ ಅಂತ ಹೇಳ್ತಾರೆ ವಾದರಾಜ. ಹೇಗೆ ಪವಿತ್ರ ಶಬ್ದದಿಂದ ಸುದರ್ಶನ ಅನ್ನೋ ಅರ್ಥ ಹೇಗೆ ಬರಲಿಕ್ಕೆ ಸಾಧ್ಯ? ಅದನ್ನು ಅವರು ಶ್ಲೋಕದಲ್ಲಿ ಮಾಡಿ ತಿಳಿಸ್ತಾರೆ. ತನ್ನವರ ಪವಿ ಪಂಜರದಂತೆ ತ್ರಾಯತ್ಯಂಬ ಮಾನ್ಯ ಪದಗಳ ಯೋಗ ಬಲದಿ ಧನ್ಯರೀ ಹರಿಚಕ್ರವನೇ ಪವಿತ್ರವೆಂಬ ಪುಣ್ಯನಾಮದಿ ಕರೆಯುತ್ತಿಹರು ಅಂತಂತಾರೆ. ಸಂಸ್ಕೃತದಲ್ಲಿ ಒಂದು ಪದಕ್ಕೆ ಅರ್ಥವನ್ನು ನಾವು ಚಿಂತಿಸುವಾಗ ಒಂದ ಯೋಗ ಅಥವಾ ಒಂದ ರೂಢಿಯಿಂದ ತಿಳಿಬೇಕು. ರೂಢಿ ಪವಿತ್ರ ಶಬ್ದದ್ದು ಯದ್ಯಪಿ ಸುದರ್ಶನ ಚಕ್ರದಲ್ಲಿ ಇಲ್ಲ. ಪವಿತ್ರ ಶಬ್ದ ಯಾರಾದರೂ ಬಹಳ ಜನ ಅಜ್ಞರು ಸುದರ್ಶನ ಚಕ್ರದಲ್ಲಿ ಪ್ರಯೋಗಿಸಿದ್ದೇನಾ? ಅಥವಾ ಪ್ರಯೋಗಿಸಿದಾಗ ಅದರ ಅರ್ಥ ಹೊಳಿತದ? ಪವಿತ್ರ ಅಂತ ಕರೆದ್ರೆ ಸುದರ್ಶನ ಅಂತ ನೆನಪು ಯಾರಿಗೆ ಬರಲಿಕ್ಕೆ ಸಾಧ್ಯ? ಬರಲ್ಲ. ಆದರೆ ಯೌಗಿಕ ವ್ಯುತ್ಪತ್ತಿ ಇದೆ ಅಂತಾರೆ ವಾದರಾಜರು. ಯೋಗದಿಂದ ನಾವು ಪವಿತ್ರ ಶಬ್ದವನ್ನು ಸುದರ್ಶನ ಅನ್ನೋ ಅರ್ಥದಲ್ಲಿ ಮಾಡಲಿಕ್ಕೆ ಬರ್ತದೆ. ಹೇಗೆ ಅಂತ ಕೇಳಿದರೆ, ಪವಿ ಅನ್ನೋ ಶಬ್ದಕ್ಕೆ ವಜ್ರಾಯುಧ ಅಂತ ಅರ್ಥ ಇದೆ. ವಜ್ರಾಯುಧ ಅಂದರೆ ಇಂದ್ರನ ಕೈಯಲ್ಲಿರುವಂಥ ದೊಡ್ಡ ಆಯುಧ. ಪವಿ ಶಬ್ದಕ್ಕೆ ವಜ್ರಾಯುಧ ಅಂತ ಎಲ್ರಿಗೂ ಗೊತ್ತಿದ್ದ ಅರ್ಥ. ತ್ರ ಅನ್ನೋ ಶಬ್ದ ರಕ್ಷಣೆ ಅನ್ನೋ ಅರ್ಥ ಕೊಡ್ತದಂತೆ. ವಜ್ರ ಪಂಜರ ಹೇಗೆ ರಕ್ಷಣೆ ಕೊಡ್ತದೋ ಭಗವಂತನ ಸುದರ್ಶನ ಚಕ್ರವು ಕೂಡ ತನ್ನ ಭಕ್ತರಿಗೆ ಹಾಗೆ ರಕ್ಷಣೆ ಕೊಡ್ತದೆ ಅಂತ ವ್ಯಾಖ್ಯಾನ ಮಾಡ್ತಾರೆ.
ನೋಡಿ, ಆ ಶ್ಲೋಕದ ಅಭಿಪ್ರಾಯ ತನ್ನವರ ಪವಿಪಂಜರದಂತೆ ತ್ರಾಯತ್ಯಂಬ ಮಾನ್ಯ ಪದಗಳ ಯೋಗ ಅಂತ ಅಂದಿದ್ದಾರೆ. ಇದಕ್ಕೆ ಯೌಗಿಕ ವ್ಯುತ್ಪತ್ತಿ ಅಂತ ತಿಳಿಬೇಕು ನಾವು. ಹಾಗಾಗಿ ಭಗವಂತನ ಪವಿತ್ರ ಅನ್ನುವ ಶಬ್ದ ಅವನ ಸುದರ್ಶನ ಚಕ್ರವನ್ನೇ ಹೇಳ್ತದೆ ಅಂತ ಅರ್ಥ. ಯೋಗ ವೃತ್ತಿಯಿಂದ ಸುದರ್ಶನ ಚಕ್ರವನ್ನು ಪವಿತ್ರ ಶಬ್ದದ ವ್ಯಾಖ್ಯಾನ ಅಂತ ಮಾಡ್ಕೊಂಡ ಮೇಲೆ ಪವಿತ್ರಂತೆ ವಿತತಂ ಬ್ರಹ್ಮಣಸ್ಪತೆ ಅನ್ನೋಲ್ಲಿಯೂ ಕೂಡ ಪವಿತ್ರ ಶಬ್ದದಿಂದ ನಾವು ಏನು ತಿಳಿಬೇಕು? ಸುದರ್ಶನ ಚಕ್ರ, ಅದರ ಪ್ರಾರ್ಥನೆ ಅಂತ ವ್ಯಾಖ್ಯಾನ ಮಾಡಬೇಕು. ಹೇ ಪರಮಾತ್ಮ, ನೀನು ಸರ್ವಶಕ್ತ, ಎಲ್ಲರ ಶರೀರದೊಳಗೂ ನೀನು ವ್ಯಾಪಿಸಿದಿ. ವಿತತಂ ಬ್ರಹ್ಮಣಸ್ಪತೆ ಆ ವೇದದ ಅಭಿಪ್ರಾಯ. ನಿನ್ನ ಈ ಸುದರ್ಶನ ಚಕ್ರವೂ ಕೂಡ ನೀನು ಹೇಗೆ ಎಲ್ಲರಲ್ಲಿ ವ್ಯಾಪಿಸಿದೆಯೋ ಹಂಗಿದು ವ್ಯಾಪಿಸಿದೆ ಅಂತ ಅರ್ಥ ಅಂತ. ದೇವರು ವ್ಯಾಪಿಸಿದಾನೆ, ಅವನ ಚಕ್ರವೂ ವ್ಯಾಪಿಸಿದೆ. ಹಾಗಾಗಿ ಅವನು ಸರ್ವಶಕ್ತ. ಎಲ್ಲರ ಶರೀರದಲ್ಲಿ ನೀನು ಅಂತರ್ಯಾಮಿಯಾಗಿದ್ದಿ. ಅವನ ಕೈಯಲ್ಲಿರುವಂಥ ಸುದರ್ಶನ ಚಕ್ರವೂ ಕೂಡ ಎಲ್ಲರ ಶರೀರದೊಳಗೆ ಅದು ಚಿಹ್ನೆ ರೂಪದಲ್ಲಿ ಅಂತ ಧರಿಸಲ್ಪಡಲಿ ಅಂತ ಹೇಳ್ತದಂತೆ. ಇನ್ನು ವಿಶೇಷವಾಗಿ ಚಿಂತನೆ ಮಾಡೋದಾದರೆ ವೇದವನ್ನು ನಾವು ಅತಪ್ತತನೂರ್ನತದಾಮೋ ಅಶ್ನುತೆ ಶ್ರುತಾಸ ಇದ್ವಹಂತಸ್ತತ್ಸಮಾಶತ ಅಂತಿದೆ ಅಲ್ಲಿ. ಅದರ ಭಾವಾರ್ಥ ಚಿಂತನೆ ಮಾಡಿದರೆ ಆಶ್ಚರ್ಯ ಆಗ್ತದೆ. ರಾಜರು ಅದನ್ನೆಲ್ಲ ವಿಸ್ತೃತ ವ್ಯಾಖ್ಯಾನ ಮಾಡ್ತಾರೆ. ಈ ಮಡಿಕೆ ಮಾಡೋನು ಮಣ್ಣಿನಿಂದ ಮಡಿಕೆ ತಯಾರು ಮಾಡಿಡ್ತಾನೆ. ಅದು ಸೂರ್ಯನ ಬಿಸಿಲಿಗೆ ಒಣಗಿಸ್ತಾನೆ. ಸೂರ್ಯನ ಕಿರಣಕ್ಕೆ ಒಣಗಿದ ಮೇಲೆ ನೀರು ಹಾಕಿದರೆ ಮತ್ತೆ ಅದು ಮಣ್ಣೆ ಆಗಿಬಿಡ್ತದೆ, ಕರಿಗೆ. ನೀರು ಹಿಡಿಯುವ ಶಕ್ತಿ ಬರಲ್ಲಂತೆ. ಯಾವಾಗ ಅದನ್ನು ಬೆಂಕಿಯಲ್ಲಿ ಅದನ್ನು ಚೆನ್ನಾಗಿ ಕಾಯಿಸ್ತಾನೋ ಮಡಿಕೆಯನ್ನು, ಒಣಗಿದ ಮಡಿಕೆಯನ್ನು, ಆಗ ಅದಕ್ಕೆ ನೀರು ಹಿಡಿಯುವ ಶಕ್ತಿ ಬರ್ತದೆ. ನೋಡಿ, ಅದನ್ನು ಹೇಳಿದೆ, ಶ್ರುತಾಸ ಇದ್ವಹಂತಸ್ತತ್ಸಮಾಶತ ಅಂತಂತಾರೆ. ಶ್ರುತಾಸ, ಶ್ರು ಪಾಕೆ ಅಂತ ಧಾತು. ಅಂದರೆ ಆ ವಸ್ತುವನ್ನು ಬಿಸಿಲಿನಲ್ಲಿ ನೀವು ಒಣಗಿಸಿದರೂ ಕೂಡ ಮಣ್ಣಿನ ಮಡಿಕೆಯನ್ನು, ಎಲ್ಲಿವರೆಗೂ ಬೆಂಕಿಯಲ್ಲಿ ಅದನ್ನು ನೀವು ಕಾಯಿಸಲ್ಲ, ಬೆಂಕಿಯಲ್ಲಿ ಕಾಯಿಸದೇ ಇರೋ ತನಕ ಇಲ್ಲದೇ ಇದ್ದರೆ ಅದು ನೀರು ಹಿಡಿಯುವ ಶಕ್ತಿ ಪಡೆಯಲ್ಲ. ಹಾಗೇನೆ ನಿಮ್ಮೆಲ್ಲರ ದೇಹವೂ ಕೂಡ ಭಗವಂತನ ಸುದರ್ಶನ ಚಕ್ರದಿಂದ ಲೇಪಿತಗೊಳ್ಳಲ್ಲ. ಅಂದರೆ ತಪ್ತ ಮುದ್ರಾಧಾರಣೆ ಅಂತ ಅರ್ಥ. ಬಿಸಿ ಮಾಡಿದ ಸುದರ್ಶನ ಚಕ್ರವನ್ನು ನಮ್ಮ ದೇಹಕ್ಕೆ ಚಿಹ್ನಿತಗೊಳಿಸಲ್ಲ. ಅಲ್ಲಿವರೆಗೂ ಈ ದೇಹ ಅನ್ನೋ ಮಡಿಕೆ ಎಷ್ಟೇ ಪುಣ್ಯ ಕೆಲಸಗಳನ್ನು ಮಾಡಿದರೂ ಅದು ಪುಣ್ಯದ ನೀರನ್ನು ಹಿಡಿಯುವ ಶಕ್ತಿ ಪಡೆಯಲ್ಲ ಅಂತ ಅರ್ಥ ಅಂತೆ. ಇದು ಮಡಿಕೆಯ ಉದಾಹರಣೆ ಕೊಟ್ಟು ಹೇಳಿದೆ ವೇದ. ಇದನ್ನು ರಾಜರು ನಮಗೆ ಅನುಸಂಧಾನ ಮಾಡಿಸಿ ಶ್ಲೋಕಗಳಲ್ಲಿ ತಿಳಿಸ್ತಾ ಬರ್ತಾರೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಭಗವಂತನ ಭಕ್ತರಾದವರು ಅವರ ಪ್ರೀತಿಗಾಗಿ ತಾವೇ ಮಾಡಿದ ಪುಣ್ಯಕರ್ಮಗಳ ನೀರು ಈ ದೇಹ ಅನ್ನೋ ಮಡಿಕೆಯಲ್ಲಿ ಚೆನ್ನಾಗಿ ಹಿಡ್ಕೊಳ್ಬೇಕಾದ್ರೆ ದೇಹವನ್ನು ತಪ್ತ ಮುದ್ರಾಧಾರಣೆ ಮಾಡಿಸ್ಕೊಳ್ಳೇಬೇಕು ಅಂತ ವ್ಯಾಖ್ಯಾನ ಮಾಡ್ತಾರೆ. ಇದು ಈ ಸಂಧಿಯಲ್ಲಿ ವಿಶೇಷವಾಗಿ ಮೂಡಿಬಂದ ವಿಷಯ. ಅದಕ್ಕೆ ಧನ್ಯರಿ ಹರಿಚಕ್ರವನೇ ಪವಿತ್ರ ವ್ಯಂಬ ಪುಣ್ಯನಾಮದಿ ಕರೆಯುತ್ತಿಹರು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಕಥೆ ನೆನಪಿಸ್ತಾರೆ ರಾಜರು ಸುದರ್ಶನ ಚಕ್ರದ ಮಹಿಮೆ ಹೇಳಲಿಕ್ಕೆ. ಅಂಬರೀಷ ಅಂತ ದೊಡ್ಡ ಚಕ್ರವರ್ತಿಯ ಕಥೆ. ಅವನು ಇದೇ ಸುದರ್ಶನ ಚಕ್ರವನ್ನೇ ಪೂಜೆ ಮಾಡಿದ. ಅವನಿಗೆ ದೂರ್ವಾಸ ಮಹರ್ಷಿಗಳಿಂದ ಒಂದು ಆಪತ್ತು ಬಂತು, ಪ್ರಸಿದ್ಧ. ಬಂದಾಗ ಅವನನ್ನು ರಕ್ಷಣೆ ಮಾಡಿದ್ಯಾವುದು? ದುರ್ವಾಸ ಮಹರ್ಷಿಗಳು ಕೃತ್ಯೆಯನ್ನು ಸೃಷ್ಟಿ ಮಾಡಿ ಅಂಬರೀಷನನ್ನು ಕೊಲ್ಲಬೇಕು ಅಂತ ಹೊರಟರು. ಆ ಕೃತ್ಯ ಏನಾದರೂ ಮಾಡಿ ಕೊಲ್ಲೋಣ ಅಂತ ಅಂಬರೀಷನನ್ನು ಕೊಲ್ಲಿಕ್ಕೆ ಬಂದರೆ ದಿನನಿತ್ಯ ಅಂಬರೀಷ ಪೂಜೆ ಮಾಡ್ತಾ ಇದ್ದ ಸುದರ್ಶನ ಚಕ್ರವೇ ಆ ಕೃತ್ಯ ರಾಕ್ಷಸಿಯನ್ನು ಕೊಂದು ದುರ್ವಾಸ ಮಹರ್ಷಿಗಳನ್ನೇ ಅಟ್ಟಿಸ್ಕೊಂಡು ಹೋಯ್ತಂತೆ. ನೋಡಿ, ಈ ಕಥೆಯನ್ನು ನೋಡಿ ಆದರೂ ಸುದರ್ಶನ ಚಕ್ರದ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳ್ರಿ ಅಂತ ವಾದರಾಜರು. ಅದು ಸಾಧಾರಣವಾದದ್ದಲ್ಲ. ಒಂದು ಮಾತು,
ಗೋಭೂ ಹಿರಣ್ಯಾದಿ ದಿವ್ಯ ದಾನಂಗಳ ಸ್ವಭುಜದಲ್ಲಿ ಚಕ್ರಾಂಕಿತ ಉಳ್ಳವರಿಗೆ ಈ ಭುವನದೊಳಗೆ ಕೊಡಬೇಕೆಂತೆಂದು ನಾಗಭೂಷಣನೇ ನಿರ್ಣಯಿಸಿದನು ಅಂತಾರೆ ವಾದರಾಜರು. ಒಂದು ಪುರಾಣದ ಮಾತಿದೆ, ಪದ್ಮಪುರಾಣ ಅಂತ ಬಹಳ ಪ್ರಸಿದ್ಧ. ಅಲ್ಲೊಂದು ಶ್ಲೋಕ ಹೇಳ್ತಾರೆ, ದಾನ ಯಾರಿಗೆ ಕೊಡಬೇಕು ಈ ಪ್ರಶ್ನೆ. ಎಂಥ ವ್ಯಕ್ತಿಗಳಿಗೆ ದಾನ ಕೊಟ್ಟರೆ ನಮಗದು ಫಲಿಸ್ತದೆ? ಇದು ದೊಡ್ಡ ಪ್ರಶ್ನೆನೇ. ಇವತ್ತು ದಾನ ಮಾಡಬೇಕು ಅನ್ನೋರು ಬಹಳ ಇದ್ದಾರೆ, ಆದರೆ ಕೊಡೋದು ಯಾರಿಗೆ ಅನ್ನೋದು ದೊಡ್ಡ ಪ್ರಶ್ನೆ. ಅಲ್ಲಿ ಹೇಳುವಾಗ ದದ್ಯಾತ್ ಗೋಭೂ ಹಿರಣ್ಯಾನಿ ಚಕ್ರಾಂಕಿತ ಭುಜಾಯ ವೈ ಅವೈಷ್ಣವಾಯ ದಾತವ್ಯಂ ನೋದ ಬಿಂದುಂ ನತಂಡುಲಂ ಅಂತ ಇದು ಭಗವತ್ಪಾದರು ಉಲ್ಲೇಖ ಮಾಡಿದ್ದಾರೆ. ಏನಿದರ ಅಭಿಪ್ರಾಯ? ಗೋದಾನ, ಭೂದಾನ, ಹಿರಣ್ಯದಾನ ಕೊಡಬೇಕು ಅಂತಿದೆ. ಯಾರಿಗೆ ಅಂತ ಪ್ರಶ್ನೆ. ದಾನ ಯಾರಿಗೆ ಕೊಡಬೇಕು ಅಂದರೆ ಚಕ್ರಾಂಕಿತ ಭುಜಾಯ ವೈ ಅಂತ ಹೇಳಿಬಿಟ್ಟಿದೆ. ಯಾರು ಚಕ್ರ ಶಂಖಗಳನ್ನು ಚಿಹ್ನೆ ಊರ್ಧ್ವಪುಂಡ್ರಗಳ ಮೂಲಕ ಧರಿಸಿರ್ತಾನೋ ಅವನಿಗೆ ಕೊಡಬೇಕು ಅಂತಂತಾರೆ. ಅಂದರೆ ಈ ಶ್ಲೋಕದ ಅಭಿಪ್ರಾಯ ಸ್ಪಷ್ಟ ಗೊತ್ತಾಯಿತು. ಚಕ್ರಾಂಕಿತಾದಿಗಳ ಧಾರಣೆ ಮಾಡದೆ ಹೋದರೆ, ಅವನಲ್ಲಿ ವಿಷ್ಣು ಭಕ್ತಿ ಇಲ್ಲದೆ ಹೋದರೆ, ಒಂದು ಹನಿ ನೀರನ್ನು ಅವನಿಗೆ ಕೊಟ್ಟರೆ ಪುಣ್ಯ ಇಲ್ಲ ಅಂತ ಬೇರೆ ಹೇಳಿಬಿಟ್ಟಿದೆ. ನೋದಬಿಂದುಂ ನತಂಡುಲಂ ಅಂತ ನಿಷೇಧ. ಈ ಮಾತನ್ನು ಭಗವತ್ಪಾದರು ಕೂಡ ಉದಾಹರಿಸ್ತಾರೆ ಗೀತಾ ತಾತ್ಪರ್ಯದಲ್ಲಿ. ಪ್ರಕೃತದಲ್ಲಿ ವಾದರಾಜರು ಅದೇ ಮಾತನ್ನು ಮನಸ್ಸಿನಲ್ಲಿಟ್ಟುಕೊಂಡು ಎಲ್ಲರಿಗೂ ಕಡ್ಡಾಯವಾಗಿ ಈ ದೀಕ್ಷೆ ಇರಬೇಕು, ಬಾಹ್ಯ ದೀಕ್ಷೆ. ವಿಷ್ಣು ಭಕ್ತನಾಗಲಿಕ್ಕೆ 2 ದೀಕ್ಷೆ. ಆಂತರಿಕವಾದ ದೀಕ್ಷೆ ಬೇರೆ, ಬಾಹ್ಯ ದೀಕ್ಷೆ. ಅದನ್ನು ರಾಜರು ಚಿಂತಿಸ್ತಾ ಹೇಳ್ತಾರೆ. ಊರ್ಧ್ವಪುಂಡ್ರ ಧಾರಣೆ, ಶಂಖಚಕ್ರಗಳ ಧಾರಣೆ, ಇದು ಬಾಹ್ಯ ದೀಕ್ಷೆ. ಇದು ವೇದದಲ್ಲಿ ಹೇಳಿದಂಥ ದೀಕ್ಷೆ. ಇದು ಕೇವಲ ನಾವು ತಿಳಿದಂತೆ ಒಂದು ಪಂಥಕ್ಕೆ ಮೀಸಲಾದ ದೀಕ್ಷೆ ಅಲ್ಲ ಅಂತಾರೆ ರಾಜರು. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ದಾನ ಯಾರಿಗೆ ಕೊಡಬೇಕು ಅಂತ ಹೇಳೋ ಪ್ರಸಂಗದಲ್ಲಿಯೂ ಪುರಾಣ ಚಕ್ರಾಂಕಿತನಾದವನಿಗೇ ದಾನ ಕೊಡಬೇಕು ಗೋಭೂ ಹಿರಣ್ಯಗಳನ್ನು ಅಂತ ವಿಧಾನ ಮಾಡ್ತದೆ ಅಂದಮೇಲೆ, ಪುರಾಣಗಳಿಗಾಗಲಿ ಪವಿತ್ರಂತೆ ಎನ್ನುವಂಥ ವೇದ ಮಂತ್ರಗಳಿಗಾಗಲಿ ಶಂಖಚಕ್ರಗಳ ಧಾರಣೆ ಎಷ್ಟು ಮುಖ್ಯ ಅಂತ ಹೇಳ್ತದೆ, ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ 2 ಅಂಶ ಬಹುಮುಖ್ಯವಾಗಿ ನಾವು ಈ ಸಂಧಿಯಲ್ಲಿ ತಿಳಿತಾ ಬರ್ತಾ ಇದ್ದೇವೆ. ಇನ್ನೂ ಒಂದು ಕಡೆ ಒಂದು ಮಾತು ಹೇಳ್ತಾರೆ ಸ್ಮೃತಿಯಲ್ಲಿ, ಅಚಕ್ರಧಾರಿ ಯೋ ವಿಪ್ರಃ ಬಹುವೇದ ಶ್ರುತೋಪಿ ವಾ ಸ ಜೀವೇ ನೈವ ಚಂಡಾಲೋ ಮೃತೋ ನಿರಯಮಾಪ್ನುಯಾತ್ ಅಂತಾರೆ. ನಾವು ಚಕ್ರಶಂಖಗಳನ್ನು ಧರಿಸದೆ ಹಾಗೆ ವೇದಗಳನ್ನು ಹೇಳ್ತೇವೆ, ಕರ್ಮಗಳನ್ನು ಮಾಡ್ತೇವೆ, ಇನ್ನೇನೋ ಮಾಡ್ತೇವೆ ದೇವರ ಪೂಜೆಗಳನ್ನು ಅಂದರೆ ಅವರಿಗೆ ಫಲವೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ದೇವರ ಆಯುಧಗಳನ್ನು ಚಿಹ್ನೆಯಾಗಿ ಧರಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದಕ್ಕೆ ವರ್ಣಗಳ ಕಡ್ಡಾಯ ಇಲ್ಲ. ಇಂಥ ವರ್ಣದವನಷ್ಟೇ ಧರಿಸಬೇಕು ಅಂತಿಲ್ಲ. ಇಂಥ ಪಂಗಡದವನೇ ಧರಿಸಬೇಕು, ಇಂಥ ಪಂಗಡದವನು ಧರಿಸಬಾರ್ದು ಅಂಥೇಳೂ ಇಲ್ಲ. ಇದು ರಾಜರು ತಮ್ಮ ಗ್ರಂಥದಲ್ಲಿ ಪ್ರಮಾಣಬದ್ಧವಾಗಿ ನಮಗೆ ಸಮರ್ಥನೆ ಮಾಡಿಕೊಡುವಂಥ ವಿಷಯ. ಮತ್ತೊಂದು ಮಾತು ಹೇಳ್ತಾರೆ, ಸಕಲ ಸದ್ಗುಣ ಪೂರ್ಣ ಸಜ್ಜನ ದಾತಾರ ಭಕ್ತವತ್ಸಲ ಭಯವಿನಾಶನ ಸುಖ ಚಿನ್ಮಯಾಕಾರ ಶುದ್ಧ ದೋಷ ವಿದೂರ ನಿಖಿಲೇಶ ನಿನ್ನ ನಂಬಿದೆನೋ ಅಂತ. ಹೇ ಪರಮಾತ್ಮ, ಸದ್ಗುಣಪೂರ್ಣ, ಸಜ್ಜನರಿಗೆ ಸಕಲಾಭೀಷ್ಟವನ್ನು ಕೊಡುವವ ನೀನು. ಕೇವಲ ಆನಂದ ಜ್ಞಾನ ಶರೀರ ನಿನ್ನದು. ಸರ್ವೇಶ್ವರ, ನಾನು ನಿನ್ನನ್ನೇ ಮೊರೆ ಹೊಂದಿದ್ದೇನೆ, ನೀ ನನ್ನನ್ನು ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡಬೇಕಂತೆ. ಹೀಗೆ ರಾಜರು ಈ ಸಂಧಿಯಲ್ಲಿ ಊರ್ಧ್ವಪುಂಡ್ರ ಧಾರಣೆಗಳ ಮಹತ್ವ,
ಹಾಗೂ ತಪ್ತ ಮುದ್ರಾಧಾರಣೆ, ವಿಶೇಷವಾಗಿ ತಪ್ತ ಮುದ್ರಾಧಾರಣೆ ಮಹತ್ವ, ಅದು ವೇದದಲ್ಲಿ ಬಂದದ್ದು, ಅದನ್ನು ಚಿಂತಿಸಬೇಕು ಅಂತ ವ್ಯಾಖ್ಯಾನ ಮಾಡ್ತಾರೆ. ಇನ್ನೊಂದು ಈ ಸಂಧಿಯಲ್ಲಿ ನಾವು ನೋಡಬೇಕಾದದ್ದು, ಸುಖ ದುಃಖ ರೂಪರು ಮಧ್ಯ ಜೀವರು, ಸುಖ ಮಾತ್ರ ರೂಪರುತ್ತಮ ಜೀವರು, ಸುಖಹೀನ ದುಃಖ ರೂಪರು ಅಧಮ ಜೀವರು, ವಿಕೃತಿ ಇಲ್ಲಿದಕ್ಕೆ ಎಂದೆಂದು ಅಂತಾರೆ. ರಾಜರು ಈ ಸಂಧಿಯಲ್ಲಿ ಚಿಂತನೆ ಮಾಡುವಾಗ ತ್ರಿವಿಧ ಜೀವರ ಬಗ್ಗೆ ಹೇಳ್ತಾರೆ. ಭಗವಂತ ಸ್ಥಿತಿಕಾಲದಲ್ಲಿ ಆ ಜೀವರ ಯೋಗ್ಯತೆಗೆ ಅನುಗುಣವಾಗೇನೆ ಎಲ್ಲವನ್ನೂ ಕೊಡ್ತಿರ್ತಾನೆ. ಅದರಲ್ಲಿ ವಿಶೇಷವಾಗಿ ನಾವು ಕಲ್ಪನೆ ಮಾಡಿಕೊಳ್ಬೇಕಾಗಿರೋದು, ಜೀವರು ಅಂದಾಗಿ ಈ 3 ವಿಭಾಗವನ್ನು ತಿಳ್ಕೊಳ್ಳೇಬೇಕಂತ. ಇದಕ್ಕೆ ಜೀವತ್ರೈವಿಧ್ಯ ಅಂತಾರೆ. ಒಂದು ಎ, ಸುಖವೇ ಸ್ವರೂಪದಲ್ಲಿರ್ತದೆ, ಅವರಿಗೆ ರಾಜರು ಸುಖರೂಪ ಜೀವರು ಅಂತಾರೆ. ಬಿ, ಕೆಲವರಿಗೆ ಸುಖ ಹಾಗೂ ದುಃಖ ಎರಡೂ ಸ್ವರೂಪದಲ್ಲೇ ಇರ್ತದಂತೆ, ಅವರು ಮಧ್ಯಮರು. ಕೆಲವರಿಗೆ ಸ್ವರೂಪದಲ್ಲೇ ದುಃಖ ಇರ್ತದಂತೆ, ಅವರು ಅಧಮರು. ಭಗವಂತ ಏನು ಮಾಡ್ತಾನೆ, ಈ ಮಧ್ಯಮ ಜೀವರಿಗೆ ಮಧ್ಯಮವಾದ ವ್ಯವಸ್ಥೆ, ಅಂದರೆ ಸುಖ ದುಃಖ ರೂಪರು ಮಧ್ಯಮ ಜೀವರು, ಸುಖ ಮಾತ್ರ ರೂಪರು ಉತ್ತಮ ಜೀವರು, ಇನ್ನು ಸುಖಹೀನ ದುಃಖ ರೂಪರು ಅಧಮ ಜೀವರು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಸುಖ ಸ್ವರೂಪವನ್ನು ಮಾತ್ರ ಸ್ವರೂಪದಲ್ಲಿ ಇಟ್ಕೊಂಡಿರ್ತಾರೆ, ಅವರನ್ನು ಉತ್ತಮ ಜೀವರು ಅಂತ ತಿಳಿಬೇಕಂತೆ. ಆದರೆ ಭಗವಂತ ಸೃಷ್ಟಿಗೆ ತರುವಾಗ ಮೂವರನ್ನೂ ಸೃಷ್ಟಿಗೆ ತಂದಿರ್ತಾನೆ. ಆದರೆ ಅವರವರ ಯೋಗ್ಯತೆಗೆ ಅನುಗುಣ ಸಾಧನೆ ಮಾಡಿಸಿ, ಸ್ವರೂಪದಲ್ಲಿ ಸುಖ ಇದ್ದರೆ ಸುಖವನ್ನೇ ವ್ಯಕ್ತ ಮಾಡ್ತಾನೆ, ಸ್ವರೂಪದಲ್ಲಿ ಸುಖ ದುಃಖ ಇದ್ದರೆ ಅವರಿಗೆ ಅದೇ ರೀತಿ ಅಭಿವ್ಯಕ್ತಿ ಮಾಡ್ತಾನೆ, ಸ್ವರೂಪದಲ್ಲಿ ದುಃಖ ಮಾತ್ರ ಇದ್ದರೆ ಅದನ್ನು ದುಃಖವನ್ನೇ ವ್ಯಕ್ತ ಮಾಡ್ತಾನೆ. ಈ ವ್ಯವಸ್ಥೆಯನ್ನು ಪರಮಾತ್ಮ ಎಂದೂ ಬದಲು ಮಾಡಲ್ಲ ಅಂತಾರೆ ರಾಜರು. ವಿಕೃತಿ ಇದಕ್ಕಿಲ್ಲ ಎಂದೆಂದು. ಪುರಾಣಗಳನ್ನಾಗಲಿ ವೇದಗಳನ್ನಾಗಲಿ ಅರ್ಥೈಸಿಕೊಳ್ಳುವವನಿಗೆ ಈ ಜವಾಬ್ದಾರಿ ಇರಬೇಕು. ತ್ರಿವಿಧ ಜೀವರಾಶಿಗಳಲ್ಲಿ ಸ್ವರೂಪದಲ್ಲಿದ್ದ ಈ ವ್ಯವಸ್ಥೆಗೆ ಪರಮಾತ್ಮ ಯಾವತ್ತೂ ವಿಕೃತಿಗೊಳಿಸಲ್ಲ. ಇದನ್ನಿಟ್ಟುಕೊಂಡು ಸ್ಥಿತಿ ಚಿಂತನೆ ಮಾಡ್ರಿ ಅಂತಂತಾರೆ. ಹಾಗಾಗಿ ನಮ್ಮ ಕಲ್ಪನೆಗೆ ಅನುಗುಣವಾಗಿ ಇವನಿಗೆ ಯಾಕೆ ಈಗ ಸುಖ ಕೊಡಬೇಕು, ದುಃಖ ಕೊಡಬೇಕಾಗಿತ್ತಲ್ಲ, ಇವನಿಗೆ ಯಾಕೆ ಈಗ ದುಃಖ ಕೊಡಬೇಕು, ಸುಖ ಕೊಡಬೇಕಾಗಿತ್ತಲ್ಲ ಅಂತ ನಾವು ಚರ್ಚೆ ಮಾಡೋ ಹಾಗಿಲ್ಲ ಅದನ್ನು. ಯಾಕಂದರೆ ಈ ವ್ಯವಸ್ಥೆಯನ್ನು ದೇವರು ಎಂದೂ ವಿಕೃತಿಗೊಳಿಸಲ್ಲ. ಇದು ಶಾಸ್ತ್ರದಲ್ಲಿರುವ ಒಂದು ಪ್ರಮೇಯ ಅಂತ ನಮಗೆ ವ್ಯಾಖ್ಯಾನ ಮಾಡಿ ಕೊಟ್ಬಿಡ್ತಾರೆ ರಾಜರು ಈ ಸಂಧಿಯಲ್ಲಿ. ಕೆಲವರಿಗೆ ಒಂದು ಪ್ರಶ್ನೆ ಇದೆ, ಸ್ವರೂಪದೊಳಗೇನೆ ಸುಖವು ಹಾಗೂ ದುಃಖವು ಎರಡೂ ಬರಲಿಕ್ಕೆ ಹೇಗೆ ಸಾಧ್ಯ? ಒಂದು ಯಾವುದಾದ್ರೂ ಇರ್ಬೋದು, ಒಂದಾ ಸುಖ ಇರ್ಬೋದು, ಒಂದಾ ದುಃಖ ಇರ್ಬೋದು, ಎರಡು ಹೇಗೆ ಅಂತ ಪ್ರಶ್ನೆ. ರಾಜರು ಅಂತಾರೆ ಎರಡೂ ಇರ್ತದೆ ಅಂತ ಪ್ರಮಾಣ ಇದೆ. ನೋಡಿ ಹೇಳ್ತಾರೆ, ಸುಖ ದುಃಖವೆರಡು ಕೂಡಿಹುದೇ ಸಂಸಾರವೆಂದು ಸಕಲ ಬುಧರಿಗೂ ಸಮ್ಮತವು, ಪ್ರಕೃತಿ ಹೋದ ಮೇಲೆ ಚಿದ್ರೂಪ ಸುಖ ದುಃಖ ವಿಕೃತಿಯಾದುದಕ್ಕೆ ಭಯವಿಲ್ಲ. ಇದೊಂದು ಪ್ರಶ್ನೆ. ಸಂಸಾರ ಅಂತಂದ್ರೆ ಏನು? ಸುಖ ಹಾಗೂ ದುಃಖ ಎರಡೂ ಮಿಶ್ರಣಗೊಂಡಿರೋದಕ್ಕೆ ಕರಿತೇವಲ್ವೇ? ಹಾಗಾದರೆ ನಿತ್ಯ ಸಂಸಾರಿಗಳು ಅಂತ ಯಾರನ್ನು ಕರಿಬೇಕು ಅಂತ? ನಿತ್ಯ ಸಂಸಾರಿ ಅಂತಂದ್ರೆ ಏನದು? ಈಗಲೂ ಸಂಸಾರದೊಳಗೆ ಸುಖ ದುಃಖ ಮಿಶ್ರಣ ಇದ್ದೇ ಇರ್ತದೆ, ಆಗಲೂ ಕೂಡ ಪುನಃ ಸುಖ ದುಃಖ ಮಿಶ್ರಣನೇ ಇರ್ತದೆ ಅಂತಂದರೆ ಅವರಿಗೆ ಪ್ರತ್ಯೇಕ ಏನು ಹೇಳ್ದಂಗಾಯ್ತು ಮುಕ್ತಿಯನ್ನು? ಅದಕ್ಕೆ ರಾಜರಂತಾರೆ, ಹೌದು ಸಂಸಾರ ಅಂತಂದ್ರೂ ಸುಖ ದುಃಖ ಮಿಶ್ರಣವೇ ನಿಜ, ಆದರೆ ಈಗೇನವರು ಸಂಸಾರದೊಳಗೆ ಅನುಭವಿಸಿರ್ತಾರೆ ಸುಖ ದುಃಖ, ಇದು ವೈಷಯಿಕ, ಇದು ಸ್ವರೂಪದಲ್ಲಿದ್ದ ಸುಖ ದುಃಖ ಅಲ್ಲಂತೆ. ಮುಕ್ತಿ ಪರಮಾತ್ಮ ಕೊಡ್ತಾನಲ್ಲ, ಆಗ ಆ ಜೀವರು ಅನುಭವಿಸುವ ಸುಖ ದುಃಖ ಇದೆಯಲ್ಲ, ಅದು ಚಿದ್ರೂಪ ಅಂತಂತಾರೆ. ನೋಡಿ ಹೇಳ್ತಾರೆ, ಪ್ರಕೃತಿ ಹೋದ ಮೇಲೆ ಚಿದ್ರೂಪ ಸುಖ ದುಃಖ ವಿಕೃತಿಯಾಗದು. ಇದು ಬಹಳ ಮುಖ್ಯವಾದ ವಿಷಯ. ಚಿದ್ರೂಪ ಶಬ್ದಕ್ಕೆ
ಸ್ವರೂಪಕ್ಕೆ ಸಂಬಂಧಪಟ್ಟದ್ದು ಅಂತ ಇಷ್ಟೇ ಅರ್ಥ. ಚಿತ್ ಅಂದರೆ ಜ್ಞಾನ ಅಂತಲ್ಲ, ಸ್ವರೂಪ ಅಂತ ಇಷ್ಟೇ ಅಭಿಪ್ರಾಯ. ಎಲ್ರಿಗೂ ಪ್ರಕೃತಿ ಅಂದರೆ ಲಿಂಗದೇಹ, ಲಿಂಗದೇಹದ ಆವರಣ ಜೀವರ ಮೇಲೆ ಇದ್ದೇ ಇರ್ತದೆ. ಹಾಗೆ ನಿತ್ಯ ಸಂಸಾರಿಗಳಿಗೂ ಲಿಂಗದೇಹ ಅಂತ ಒಂದಿರ್ತದೆ. ಆ ಲಿಂಗದೇಹವನ್ನು ಯಾವಾಗ ಪರಮಾತ್ಮ ದೂರ ಸರಿಸ್ತಾನೋ ಆಗ ಅವರ ಸ್ವರೂಪದೊಳಗೆ ಇರುವ ಸುಖ ದುಃಖಗಳು ಅವರಿಗೆ ಅಭಿವ್ಯಕ್ತ ಆಗ್ತದಂತೆ. ಹೀಗೆ ಪುರಾಣಗಳ ಮಾತುಗಳನ್ನು ಮಧ್ಯಮ ಜೀವರ ಬಗ್ಗೆ ನಾವು ವ್ಯಾಖ್ಯಾನ ಮಾಡಿಕೊಳ್ಬೇಕು. ಅದನ್ನು ರಾಜರು ಇಲ್ಲಿ ಚಿಂತನೆ ಮಾಡಿ ತೋರಿಸಿದ್ದಾರೆ. ಈ ಸಂಧಿಯಲ್ಲಿ ವಿಶೇಷವಾಗಿ ಬಂದಿದೆ, ಅದನ್ನು ಹೇಳ್ತಾರೆ. ಇನ್ನೊಂದು, ಈ ಸಂಧಿಯ ಕೊನೆಯ ಘಟ್ಟದಲ್ಲಿ ಹೇಳುವ ಅಂಶಗಳು ಬಹಳ ಮುಖ್ಯ. ಪ್ರಕೃತಿ ಹೋಗೋದು ಅಂದರೆ ಲಿಂಗದೇಹ ನಾಶ ಆಗೋದು. ಲಿಂಗದೇಹ ನಾಶ ಆಗೋದು ಅಂದರೆ ಹೇಗೆ ಅಂತ ಪ್ರಶ್ನೆ. ಎಲ್ರಿಗೂ ಒಂದೇ ರೀತಿ ಲಿಂಗದೇಹ ನಾಶ ಇಲ್ಲ ಜೀವರಿಗೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಲಿಂಗದೇಹ ನಾಶವನ್ನು ಹೇಳ್ತಾರೆ ಶಾಸ್ತ್ರಗಳಲ್ಲಿ. ಅದನ್ನು ರಾಜರ ಸಂಗ್ರಹ ಮಾಡಿ ಚಿಂತನೆ ಮಾಡಿಸ್ತಾ, ವಿರಜೆ ಎಂಬ ಪುಣ್ಯ ನದಿಯಿಂದ ಕೆಲವರಿಗೆ ಪರಿದು ಪೋಪುದು ಲಿಂಗದೇಹ, ಉರಗನ ಪೊರೆಯಂತೆ ಜ್ಞಾನ ಪಕ್ವವಾದರೆ ಇರಲರಿಯದವರಿಗೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಉತ್ತಮ ಜೀವರು ಅಂತ ಕೆಲವರಿದ್ದಾರೆ. ಅವರು ಬ್ರಹ್ಮದೇವರಿಂದ ಉಪದೇಶ ಪಡಿತಾರೆ. ಅವರ ಸ್ವರೂಪದೊಳಗೆ ಸುಖ ಇರ್ತದೆ ಅವರಿಗೆ. ಬ್ರಹ್ಮ ಸ್ನಾನ ಮಾಡ್ತಾನೆ ಅಂತಿದೆ ಅಲ್ಲಿ. ವಿರಜಾ ನದಿ ಸ್ನಾನೇನ ಲಿಂಗಭಂಗಂ ಪ್ರಾಪಯಿತ್ವಾ ಅಂತಂತಾರೆ ಒಂದು ಕಡೆ. ಮಂತ್ರಾಲಯ ಪ್ರಭುಗಳು ಹೇಳುವ ಮಾತು. ಅವರಿಗೆಲ್ಲ ಸಾಧನ ಪೂರ್ತಿಯಾದ ಸಾಧಕರನ್ನು ಕರೆದುಕೊಂಡು ಜೊತೆಗೂಡಿಸ್ಕೊಂಡು ಬ್ರಹ್ಮದೇವರು ವಿರಜಾ ಅಂತ ಒಂದು ನದಿ, ಅದು ಮೊದಲನೇ ಸಂಧಿಯಲ್ಲಿ ವಿರಜಾ ನದಿಯ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ. ಆ ವಿರಜಾ ನದಿಯಲ್ಲಿ ಸ್ನಾನ ಮಾಡ್ತಾರೆ. ವಿರಜಾ ನದಿ ಅಂತಂದರೆ ಯಾವುದದು? ಶ್ವೇತದ್ವೀಪ ರೂಪಿ ಪರಮಾತ್ಮ ಶ್ವೇತದ್ವೀಪದಲ್ಲಿದ್ದಾನೆ ವಾಸುದೇವ. ಅವನನ್ನು ಆಲಿಂಗಿಸಿಕೊಂಡಂತಹ ಸಂದರ್ಭದೊಳಗೆ ವಾಸುದೇವನ ದೇಹದಿಂದ ಒಂದು ನದಿ ಹರಿತದಂತೆ. ಅಲ್ಲಿ ರಜೋಗುಣ ತಮೋಗುಣಗಳು ಇಲ್ಲದೇ ಇರುವಂಥ ಒಂದು ನದಿ, ಲಕ್ಷ್ಮೀದೇವಿನೇ ನದಿಯಾಗಿ ಹರಿತಾಳೆ. ಅದನ್ನು ವಿರಜಾ ನದಿ ಅಂತ ತಿಳಿಬೇಕು. ಆ ನದಿಯಲ್ಲಿ ಉತ್ತಮ ಜೀವರಿಗೆ ಸ್ನಾನ ಮಾಡಿಸ್ತಾನಂತೆ ಬ್ರಹ್ಮದೇವರೊಟ್ಟಿಗೆ. ಆಗ ಆ ದೇಹ ನೀರಿನಲ್ಲಿ ತಾನಾಗೆ ತೇಲ್ಕೊಂಡು ಹೋಗ್ತದೆ. ಇದು ಲಿಂಗದೇಹದ ಭಂಗ ಉತ್ತಮ ಜೀವರಿಗೆ ಹೇಳಿದ್ದಾರೆ. ಅದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ ರಾಜರು. ಉರಗನ ಪೊರೆಯಂತೆ ಅಂತಂದಿದ್ದಾರೆ. ಉರಗನ ಪೊರೆಯಂತೆ, ಹಾವಿನ ಮೇಲೆ ಪೊರೆ ಇರ್ತದಲ್ಲ, ಅದು ಹುಣ್ಣಿಮೆಗೊಂದು ಸಲ ಅದು ನಾಶ ಆಗ್ತದೆ. ಹೇಗೋ ಹಾಗೆ ಜೀವನನ್ನು ಅಂಟಿಕೊಂಡಿರುವಂತಹ ಈ ಲಿಂಗದೇಹವು ಕೂಡ ಆ ರೀತಿ ನದಿ ಒಳಗೆ ತೇಲ್ಕೊಂಡು ಹೋಗಿಬಿಡ್ತದೆ. ಇದು ಜ್ಞಾನ ಪಕ್ವ ಆಗಿರ್ಬೇಕಾ, ಮತ್ತು ಅಪರೋಕ್ಷ ಜ್ಞಾನ ಪಕ್ವ ಆಗಿರ್ಬೇಕು ಅವರಿಗೆ. ಶಾಸ್ತ್ರಗಳೆಲ್ಲ ಈ ವಿಷಯವನ್ನು ಚಿಂತಿಸುವಾಗ ಹೇಳಿದ್ದಾರೆ. ಉತ್ತಮ ಜೀವರಿಗೆ ವಿರಜಾ ಸ್ನಾನ ಸಾಕು. ಇನ್ನು ಮಧ್ಯಮ ಜೀವರು ಮತ್ತು ಅಧಮ ಜೀವರಿಗೆ ಲಿಂಗದೇಹ ಹೇಗೆ ಭಂಗ ಆಗೋದು ಅಂತ ಒಂದು ಪ್ರಮೇಯ ವಿಷಯ ಚಿಂತನೆ ಇದೆ. ಮಧ್ಯಮ ಜೀವರಿಗಾಗುವಾಗ ವಿರಜಾ ನದಿ ಸ್ನಾನ ಇಲ್ಲ, ಅಲ್ಲಿದ ಲಿಂಗದೇಹ ಭಂಗ ಅಲ್ಲ. ವಾಯುದೇವರು ಅವರನ್ನೆಲ್ಲ ನಿಲ್ಲಿಸಿ ಒಂದ್ಸಲಿ ಹುಂಕಾರ ಮಾಡ್ತಾರಂತೆ. ಆ ಹುಂಕಾರದಿಂದ ಅವರ ಲಿಂಗದೇಹ ಭಂಗ ಆಗ್ತದಂತೆ. ಹಾಗಾಗಿ ಮಧ್ಯಮ ಜೀವರಿಗೆ ವಾಯುದೇವರ ಹುಂಕಾರ ಅಂತ ತಿಳಿಬೇಕು ಅಂತಾರೆ. ಅಧಮ ಜೀವರಿಗಾಗುವಾಗ ಹುಂಕಾರ ಅಲ್ಲ, ವಾಯುದೇವರೇ ಗದಾ ಪ್ರಹಾರ ಮಾಡ್ತಾರಂತೆ. ಆ ಗದಾ ಪ್ರಹಾರದಿಂದ ಅವರ ಲಿಂಗದೇಹ ಭಂಗ ಆಗ್ತದೆ. ಹಾಗಾಗಿ ತ್ರಿವಿಧ ಜೀವರಾಶಿಗಳಿಗೆ ಲಿಂಗದೇಹದ ಪ್ರಕ್ರಿಯೆ ಬೇರೆ ಬೇರೆ ರೀತಿ ಇದೆ. ಅದರಲ್ಲಿ ಉತ್ತಮ ಜೀವರಾಶಿಗಳದ್ದಂತೂ ಈ ಪದ್ಯದಲ್ಲಿ ನೀವು ನೋಡಿದ್ವಿ. ಈಗ ವಿರಜೆ ಎಂಬ ಪುಣ್ಯ ನದಿಯಿಂದ ಕೆಲವರಿಗೆ ಅನ್ನೋ ಶ್ಲೋಕ ಅದನ್ನು ಸ್ಪಷ್ಟಪಡಿಸಿದ್ದು. ಅದನ್ನು ನಾವು ಚಿಂತನೆ ಮಾಡಲೇಬೇಕು. ಇದೊಂದು ಮಾತು ಹೇಳ್ತಾರೆ ರಾಜರು. ಹರಿಯೇ ಸರ್ವೋತ್ತಮ, ಹರಿಯೇ ಪರದೇವತೆ, ಹರಿಯೇ ಸಕಲ ವೇದ ವೇದ್ಯ, ನಿರುಪಮ ಸತ್ಕೀರ್ತಿ ನಿತ್ಯ ನಿರ್ಮಲ, ಮೂರ್ತಿ ಸುರಚಕ್ರವರ್ತಿ ಜಯ ಜಯತು ಅಂತಂತಾರೆ. ನಾವು ನಮ್ಮ ಬದುಕಿನುದ್ದಕ್ಕೂ
ಸ್ಥಿತಿಕಾಲದಲ್ಲಿ ಇನ್ನೇನೂ ಮಾಡಲಿಕ್ಕಾಗದೇ ಇದ್ದರು ಈ ಅನುಸಂಧಾನ ಯಾವಾಗಲೂ ಇರಬೇಕಂತೆ. ಯಾವುದದು? ಹರಿ ಸರ್ವೋತ್ತಮ, ಹರಿ ಪರದೇವತೆ, ಹರಿ ಸಕಲ ವೇದ ಪ್ರತಿಪಾದ್ಯ, ಹರಿ ನಿರ್ದೋಷ, ಅವನ ಕೀರ್ತಿ ಅಸದೃಶ, ಅವನ ಶರೀರ ಯಾವತ್ತಿದ್ರೂ ಕೂಡ ನಿರ್ಮಲವಾದದ್ದು, ಅವನೇ ದೇವೋತ್ತಮ, ಅವ ಜಯ ಜಯತು ಜಯ ಜಯತು, ಅವ ಉತ್ಕೃಷ್ಟ. ಈ ಅನುಸಂಧಾನ ಮಾತ್ರ ಸ್ಥಿತಿ ಕಾಲದಲ್ಲಿ ಯಾವತ್ತೂ ಹೋಗಬಾರ್ದಂತೆ. ಹೀಗೆ ರಾಜರು ಭಗವಂತನ ಗುಣಚಿಂತನೆ ಮಾಡಿಸಿ ಅನುಸಂಧಾನ ಮಾಡಿಸ್ತಾ ಬರ್ತಾರೆ. ಇನ್ನು ಕೊನೆಯಲ್ಲಿ ಹೇಳುವಾಗ, ಶ್ರೀಧರ ಹಯವದನ ರಾಯನ ದಯದಿಂದ ವಾದಿ ರಾಜೇಂದ್ರ ರಚಿಸಿದ ಈ ದಿವ್ಯ ಕಾವ್ಯದಿ ಸ್ಥಿತಿಯ ನೊರೆದ ರಮ್ಯ ವಾದ ತುದಿಯ ಸಂಧಿ ಪೊಸಗೆ. ರಮ್ಯವಾದ ತುದಿಯ ಸಂಧಿ ಪೊಸಗೆ. ತುದಿಯ ಸಂಧಿ ಅಂದರೆ ಕೊನೆ ಸಂಧಿ ಅಂತ ಅರ್ಥ. ಶ್ರೀಧರ ಹಯವದನ ರಾಯರ ದಯದಿಂದ ನಾನು ಮಾಡ್ತಾ ಇದ್ದೇನೆ ವಾದಿರಾಜಯತಿ, ದಿವ್ಯ ಕಾವ್ಯ ಇದು, ಸ್ಥಿತಿ ಚಿಂತನೆಯನ್ನು ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ ಅಂತಂತಾರೆ. ಇದು ಕೂಡ ರಾಜರ ಕೊನೆಯ ಈ ಮಾತಿನಲ್ಲಿ ಹಯವದನ ರಾಯನ ದಯದಿಂದ ಅಂತ ಹೇಳಿದ್ರಿಂದ ಹಯಗ್ರೀವನ ದಯನೇ ಮುಖ್ಯ ಅಂತ ಚಿಂತನೆ ಮಾಡಿಸ್ತಾರೆ. ಫಲಶ್ರುತಿಯನ್ನು ಹೇಳುವಾಗ ಅವರೇನೆ ಯಾರು ಈ ವೈಕುಂಠ ವರ್ಣನೆಯನ್ನು ಶ್ರದ್ಧೆಯಿಂದ ಹೇಳ್ತಾರೆ, ಪಾರಾಯಣ ಮಾಡ್ತಾರೆ, ಕೇಳ್ತಾರೆ, ಹೇಳಿಸ್ತಾರೆ, ಅವ್ರಿಗೇನು ಫಲ ಅಂತ ತಿಳಿಸುವಾಗ, ಭಯವ ಹರಿಸುವ ಪದ, ನಯವ ತೋರುವ ಪದ, ಪ್ರಿಯ ಮುಕ್ತಿ ಪದವ ನೈರಿಸುವ ಪದ, ಹಯವದನ ದೇವನ ದಯಕ್ಕೆ ಪಾತ್ರನಾಗಿ ಜಯಿಸುವ ವಾದಿರಾಜನ ಪದ ಅಂತ ಮುಕ್ತಾಯ ಮಾಡ್ತಾರೆ. ಎಷ್ಟು ಫಲ ಹೇಳಿದ್ದಾರೆ. ಇದನ್ನು ತತ್ವಸಾರ ಅಂತ ಕರೆದಿದ್ದಾರೆ. ಎಷ್ಟು ವೇದಗಳ ಅರ್ಥಚಿಂತನೆ, ಎಷ್ಟೆಲ್ಲ ಪ್ರಮೇಯಗಳನ್ನು ಮನದಟ್ಟು ಮಾಡಿಕೊಡ್ತಾರೆ ಯುಕ್ತಿಗಳಿಂದ. ಇಂಥ ಅದ್ಭುತವಾದ ಪದ ಇದು, ವಾದಿರಾಜರು ರಚಿಸಿದ್ದು. ಇದಕ್ಕೆ ಫಲ ಹೇಳಬೇಕು ಅಂದರೆ ಭಯವ ಹರಿಸುವ ಪದ. ಸಂಸಾರದ ಭಯವನ್ನು ಈ ಪದಗಳು ಪರಿಹಾರ ಮಾಡ್ತದೆ. ನಯವ ತೋರುವ ಪದ. ನಯ ಅಂದರೆ ನೀತಿ, ಹೇಗೆ ಬದುಕಬೇಕು, ಹಾಗೂ ಯುಕ್ತಿಗಳು, ಪರಮಾತ್ಮನ ತತ್ವಗಳನ್ನು ಸಮರ್ಥಿಸ್ಕೊಳ್ಳಿಕ್ಕೆ ಬೇಕಾದ ಯುಕ್ತಿ. ಆ ನಯ ಅಂದರೆ ಆ ಅರ್ಥವೂ ಇದೆ, ನೀತಿ, ಅದನ್ನು ತೋರಿಸಿಕೊಡ್ತದೆ. ಪ್ರಿಯ ಮುಕ್ತಿ ಪದವ ನೈರಿಸುವ ಪದ. ನಮಗೆಲ್ಲ ಬೇಕಾಗಿರೋದು ಸಂಸಾರದಿಂದ ಮುಕ್ತಿ. ಆ ಮುಕ್ತಿಯನ್ನು ಕೊಡುವಂಥ ಪದ. ಹಯವದನ ದೇವನ ದಯಕ್ಕೆ ಪಾತ್ರನಾಗಿ ಅಂತಾರೆ ರಾಜರು. ಯಾರ್ಯಾರು ಓದ್ತಾರೆ, ಅಧ್ಯಯನ ಮಾಡ್ತಾರೆ, ಹಯಗ್ರೀವ ದೇವರ ದಯಕ್ಕೆ ಅವನು ಪಾತ್ರನಾಗ್ತಾನೆ. ಸಂಸಾರದಲ್ಲಿ ಶತ್ರುಗಳಿಂದ ಜಯ ಗಳಿಸ್ತಾನೆ, ಶತ್ರುಗಳನ್ನು ದೂರ ಮಾಡಿಕೊಳ್ತಾನೆ. ಅಂಥ ವಾದಿರಾಜನ ಪದ ಅಂತ ಕೊನೆಯಲ್ಲಿ ಈ ಶ್ಲೋಕವನ್ನು ರಾಜರು ಚಿಂತನೆ ಮಾಡಿಸ್ತಾರೆ. ಅದನ್ನು ನಾವು ಚಿಂತನೆ ಮಾಡಿ ತಿಳಿದು ಅವರ ಅನುಗ್ರಹಕ್ಕೆ ಪಾತ್ರ ಆಗಬೇಕು. ಭಾವಿ ಸಮೀರರಾದ ಗುರುರಾಜರ ಅನುಗ್ರಹ ನಾವು ಅವಶ್ಯವಾಗಿ ಮಾಡಿಕೊಳ್ಳೇಬೇಕು. ಅವರ ಕೃತಿಗಳ ಮೂಲಕ ತತ್ವಗಳನ್ನು ಎಷ್ಟು ಚಿಂತನೆ ಮಾಡಿದರೂ ಕೂಡ ಕಡಿಮೆ. ಅಂಥ ತತ್ವಸಾರದ ಕೆಲವು ಶ್ಲೋಕಗಳನ್ನು ಆರಿಸಿ ಈ ಪ್ರವಚನದ ಮಾಲಿಕೆಯನ್ನು ಈ ಸಂದರ್ಭದೊಳಗೆ ನಡೆಸ್ತಾ ಇದ್ದೇವೆ. ಇದು ವಾದಿರಾಜರ, ತತ್ವಾಭಿಮಾನಿ ದೇವತೆಗಳ, ಮುಖ್ಯ ಪ್ರಾಣದೇವರ ಹಾಗೂ ಅವರನ್ನೆಲ್ಲ ನಿಯಂತ್ರಣ ಮಾಡುವ ಹಯಗ್ರೀವ ರೂಪಿ ಭಗವಂತನ ಅನುಗ್ರಹದಿಂದ, ಪ್ರೇರಣೆಯಿಂದ ಮಾತ್ರ ಆಗಲಿಕ್ಕೆ ಸಾಧ್ಯ. ಅವನೇ ಪ್ರೇರಣೆ ಮಾಡಿ ನುಡಿದು ನುಡಿಸಿದ್ದಾನೆ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತಾ ಈ ವೈಕುಂಠ ವರ್ಣನೆಯ ಪ್ರವಚನವನ್ನು ಜ್ಞಾನಗಮ್ಯ ವಾಹಿನಿ ಮೂಲಕವಾಗಿ BN ಬ್ರಹ್ಮಣ್ಯ ವಿಠ್ಠಲರಾವ್ ಅವರ ಸ್ಮರಣಾರ್ಥ ಉಮಾ BV ರಾವ್ ಅನ್ನೋರು ಪ್ರಾಯೋಜಕರಾಗಿ ನಡೆಸ್ತಾ ಇದ್ದಾರೆ. ಆ ದಿವಂಗತ ಬ್ರಹ್ಮಣ್ಯ ವಿಠ್ಠಲರಾವ್ ಅವರಿಗೆ ಉತ್ತಮವಾದ ಸದ್ಗತಿಯನ್ನು ಪ್ರಾರ್ಥಿಸೋಣ. ಉಮಾ BV ರಾವ್ ಅವರಿಗೂ ಕೂಡ ದೇವರ ಅನುಗ್ರಹವಾಗಲಿ ಅಂತ ಚಿಂತನೆ ಮಾಡ್ತಾ
ಯಾರ್ಯಾರು ವೈಕುಂಠ ವರ್ಣನೆಯ ಶ್ರವಣ ಮಾಡ್ತಾರೆ ಅವರಿಗೆಲ್ಲರಿಗೂ ಕೂಡ ವಾದಿರಾಜರು ಅಂತರ್ಯಾಮಿ ಹಯಗ್ರೀವ ವಿಶೇಷ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.